ಸದ್ಯಕ್ಕೆ ರಾಜ್ಯದಲ್ಲಿ ಜಾತಿಯ ಜ್ವಾಲೆ ಆರೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದರ ಜೊತೆಗೆ ಈಗ ಧರ್ಮ ಯುದ್ಧ ಕೂಡ ಆರಂಭವಾಗಿದೆ. ಅತ್ತ ಜಾತಿ ಗಣತಿ ಗೊಂದಲ, ಇತ್ತ ಕಾಲಂನ ಟೆನ್ಷನ್. ವೀರಶೈವ ಲಿಂಗಾಯತರಲ್ಲಿ ಇನ್ನೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ಧರ್ಮದ ಕಾಲಂನಲ್ಲಿ ಏನು ಬರೆಸಬೇಕು ಅನ್ನೋದು ಚರ್ಚೆ. ನಿನ್ನೆಯ ಏಕತಾ ಸಮಾವೇಶದಲ್ಲಿ ಒಮ್ಮತ ಅಂತೂ ಮೂಡಿಲ್ಲ. ಯಾಕಂದ್ರೆ ಕೆಲವೊಂದಷ್ಟು ಜನ ಗೈರಾಜರಾಗಿದ್ರು, ಕೆಲವೊಂದಷ್ಟು ಜನ ನಾಯಕರು ಬೇರೆ ಬೇರೆನೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಸ್ಪಷ್ಟ ನಿರ್ಧಾರಕ್ಕೆ ಸಮುದಾಯದ ನಾಯಕರು ಬಂದಿಲ್ಲ. ಯಾವುದೇ ನಿರ್ಧಾರ ಹೊರಬಿದ್ದಿಲ್ಲ. ಗುರು ವಿರಕ್ತ ಪೀಠದ ಸ್ವಾಮೀಜಿಗಳಲ್ಲೇ ಒಂದು ರೀತಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ. ಒಬ್ಬೊಬ್ಬ ನಾಯಕರದ್ದು ಒಂದೊಂದು ಅಭಿಪ್ರಾಯ. ಸೊ ಹಾಗಾಗಿ ಇನ್ನೂ ಕೂಡ ಜಾತಿ ಕಾಲಂನಲ್ಲಿ ಏನು ಬರೆಸಬೇಕು ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ಗೊಂದಲ ಸದ್ಯಕ್ಕೆ ನಿವಾರಣೆ ಆಗಿಲ್ಲ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಒಮ್ಮತ ಮೂಡಿಲ್ಲ. ಕೆಲವೊಂದಷ್ಟು ಜನ ನಾಯಕರುಗಳೇ ಗೈರಾಜರಾಗಿದ್ರು, ಕೆಲವೊಂದಷ್ಟು ಜನ ಸ್ವಾಮೀಜಿಗಳಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿವೆ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟಬಹುದು ಅಂತೇಳಿ ಹರೀಶ್, ನೀವು ಕ್ಲೋಸ್ ಆಗಿ ಇದನ್ನು ಅಬ್ಸರ್ವ್ ಮಾಡ್ತಿರೋ ಹಾಗೆ ಇನ್ನೂ ಕೂಡ ಸಭೆಗಳಿದೆಯಾ? ಇವತ್ತು ಕೂಡ ಸಭೆ ನಡೀಲಿಕ್ಕಿದೆಯಾ? ಸೊ ಯಾವ ರೀತಿಯಾಗಿ ಚರ್ಚೆಗಳಾಗ್ತಾ ಇದೆ? ಯಾಕಂದ್ರೆ ಇನ್ನೇನು 2 ದಿನ ಸರ್ಕಾರ ಕೂಡ ಈಗಾಗಲೇ ಹೇಳ್ಬಿಟ್ಟಿದೆ, 22ರಿಂದ ನಾವು ಮರುಸಮೀಕ್ಷೆಯನ್ನ ಮಾಡೇ ಮಾಡ್ತೀವಿ, ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಹರೀಶ್, ಹೌದು ರೆಹಮಾನ್, ಸರ್ಕಾರ ಏನು ಅಂದುಕೊಂಡಿತ್ತು, ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿಯನ್ನು ಆರಂಭಿಸ್ತೀವಿ ಅನ್ನುವಂಥದ್ದನ್ನು ಹೇಳಿತ್ತು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸೆಪ್ಟೆಂಬರ್ 22 ಅಂದರೆ ಸೋಮವಾರದಿಂದನೇ ಆರಂಭ ಆಗುವಂತಹದ್ದು. ಸರ್ಕಾರ ಅದೇ ರೀತಿಯಾದಂತಹ ಘೋಷಣೆಯನ್ನು, ಅಧಿಕೃತ ಘೋಷಣೆಯನ್ನು ಕೂಡ ಮಾಡಿದೆ. ಸೋಮವಾರದಿಂದ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗುತ್ತೆ. ಈಗ ಬೇರೆ ಬೇರೆ ಜಾತಿಗಳಲ್ಲಿ ಇಲ್ಲದೆ ಇರತಕ್ಕಂತಹ ಗೊಂದಲ ಲಿಂಗಾಯತ ಸಮುದಾಯದಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ವೀರಶೈವ ಲಿಂಗಾಯತ ಸಮುದಾಯವನ್ನ ಧರ್ಮವಾಗಿ ನೋಡಬೇಕು ಅಥವಾ ಹಿಂದೂ ಧರ್ಮದ ಒಂದು ಜಾತಿಯನ್ನಾಗಿ ನೋಡಬೇಕು ಅನ್ನುವಂತಹದ್ದು ಈಗ ಚರ್ಚೆಯಲ್ಲಿರ್ತಕ್ಕಂತಹ ವಿಷಯ. ಪಂಚಪೀಠಕ್ಕೆ ನಡೆದುಕೊಳ್ಳುವಂತಹ ಸಮುದಾಯ ಏನಿದೆ ವೀರಶೈವ ಲಿಂಗಾಯತ ಸಮುದಾಯ, ಈ ಸಮುದಾಯದವರು ಹೇಳುವಂತ ಪ್ರಕಾರ ನಾವು ಪ್ರತ್ಯೇಕವಾಗಿ ಗುರುತಿಸ್ಕೊಳ್ಳೋದಕ್ಕಿಂತ ಹಿಂದೂ ಧರ್ಮದ ಒಂದು ಭಾಗವಾಗಿಯೇ ಗುರುತಿಸ್ಕೊಳ್ಬೇಕು ಅನ್ನುವಂತಹ. ಇನ್ನ ಬಸವ ಅನುಯಾಯಿಗಳು ಹೇಳ್ತಾ ಇದ್ದಾರೆ, ಇಲ್ಲ ನಮ್ದು ಲಿಂಗಾಯತ ಪ್ರತ್ಯೇಕ ಧರ್ಮ, ಪ್ರತ್ಯೇಕವಾಗಿಯೇ ಪ್ರತ್ಯೇಕ ಧರ್ಮದಲ್ಲಿಯೇ ನಾವು ಗುರುತಿಸ್ಕೊಳ್ಬೇಕು, ಇತರ ಧರ್ಮಗಳ ಕಾಲಂನಲ್ಲಿಯೇ ಲಿಂಗಾಯತ ಧರ್ಮವನ್ನು ಗುರುತಿಸ್ಕೊಳ್ಬೇಕು, ಹಾಗಿದ್ದಾಗ ಮಾತ್ರ ಲಿಂಗಾಯತರಿಗೆ ಒಂದು ಪ್ರತ್ಯೇಕ ಮಾನ್ಯತೆ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಇದೇ ಗೊಂದಲವನ್ನು ಬಗೆಹರಿಸಲಿಕ್ಕೆ ನಿನ್ನೆ ಒಂದು ದೊಡ್ಡ ಸಮಾವೇಶವನ್ನು ಕೂಡ ನಡೆಸಲಾಯಿತು. ಎಲ್ಲ ಪಕ್ಷಗಳ ನಾಯಕರುಗಳು, ದೊಡ್ಡ ದೊಡ್ಡ ಮಠಾಧೀಶರುಗಳು ಕೂಡ ಸೇರ್ಕೊಂಡಿದ್ರು. ಆ ಮಠಾಧೀಶರುಗಳು, ನಾಯಕರುಗಳು ಸೇರ್ಕೊಂಡಿದ್ದಂಥ ಸಭೆಯಲ್ಲೂ ಕೂಡ ಒಂದು ಒಮ್ಮತದ ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗಿಲ್ಲ. ಒಂದು ಧರ್ಮ ಆಗಬೇಕು ಅಥವಾ ಹಿಂದೂ ಧರ್ಮದ ಜಾತಿಯಲ್ಲಿ ಲಿಂಗಾಯತ ಧರ್ಮವನ್ನು ಗುರುತಿಸಬೇಕು ಅನ್ನುವಂಥ ಒಂದು ಗೊಂದಲ ಆದರೆ, ಇನ್ನೊಂದು ಗೊಂದಲ ಇರತಕ್ಕಂತಹದ್ದು ಲಿಂಗಾಯತ ಜಾತಿಯ ಉಪಜಾತಿಗಳಲ್ಲಿ ಇರ್ತಕ್ಕಂತಹ ಗೊಂದಲಗಳು. ಅಂದ್ರೆ ಗಾಣಿಗ ಲಿಂಗಾಯತ್ ಬರ್ತಾರೆ, ಬಣಜಿಗ ಲಿಂಗಾಯತ್ ಬರ್ತಾರೆ, ರೆಡ್ಡಿ ಲಿಂಗಾಯತ್, ಹೀಗೆ ಕುಲ ಕಸುಬುಗಳನ್ನು ಆಧಾರವಾಗಿಟ್ಕೊಂಡು ಇರ್ತಕ್ಕಂತಹ ಲಿಂಗಾಯತ ಉಪಜಾತಿಗಳೇನಿದ್ದಾವೆ, ಒಂದು ವೇಳೆ ಅವರು ಗಾಣಿಗ ಲಿಂಗಾಯತರೇನಾದರೂ ಬರೀ ಗಾಣಿಗ ಅಂತ ಬರೆಸಿ ಲಿಂಗಾಯತ ಅಂತ ಬರೆಸದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಲಿಂಗಾಯತ ಸಮುದಾಯದ ಒಟ್ಟು ಏನು ದೊಡ್ಡ ಸಂಖ್ಯೆಯಲ್ಲಿ ಲಿಂಗಾಯತ ಸಮುದಾಯ ಇದೆ ಅನ್ನುವಂತಹದನ್ನು ಹೇಳಿ ರಾಜಕೀಯವಾಗಿ ಹೆಚ್ಚು ಲಾಭ ಪಡ್ಕೊಳ್ತಿದ್ದಂತಹ ರಾಜಕೀಯ ನಾಯಕರುಗಳಿಗೆ ಇದು ಎಲ್ಲ ಒಂದ್ ಕಡೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಜಾತಿ ಗಣತಿಯಲ್ಲಿ ಅತ್ಯಂತ ಹೆಚ್ಚು ಕ್ಲಿಷ್ಟಕರ ಆಗಿರ್ತಕ್ಕಂಥದ್ದು, ಗೊಂದಲ ಆಗಿರ್ತಕ್ಕಂಥದ್ದು ಈಗ ಲಿಂಗಾಯತ ಸಮುದಾಯದಲ್ಲಿ. ಈಗ ವೀರಶೈವ ಲಿಂಗಾಯತ ಮಹಾಸಭಾ ಹೇಳ್ತಾ ಇದೆ, ಪ್ರತ್ಯೇಕ ಧರ್ಮವಾಗಿಯೇ ಗುರುತಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂತಹ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕರೆ ಕೊಟ್ಟಿರುವಂತಹದ್ದು. ಆದರೆ ಬಿಜೆಪಿಯ ಲಿಂಗಾಯತ ನಾಯಕರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಪ್ರತ್ಯೇಕ ಧರ್ಮವಾಗಿ ಗುರುತಿಸ್ಕೊಳ್ಬಾರ್ದು, ಪ್ರತ್ಯೇಕ ಧರ್ಮದ ಮಾನ್ಯತೆ ಇನ್ನು ಸಿಕ್ಕಿಲ್ಲ, ಹಾಗಾಗಿ ಹಿಂದೂ ಧರ್ಮದ ಕಾಲಂನಲ್ಲಿಯೇ ಗುರುತಿಸ್ಕೊಳ್ಬೇಕು, ಜಾತಿ ಉಪಜಾತಿಗಳನ್ನ ಹಿಂದೂ ಧರ್ಮದ ಅಡಿಯಲ್ಲಿಯೇ ಬರಿಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಬಿಜೆಪಿಯ ಲಿಂಗಾಯತ ನಾಯಕರು ಹೇಳ್ತಿರುವಂತಹದ್ದು. ಹೀಗಾಗಿ ಒಂದ್ ಕಡೆ ಮಹಾಸಭಾದ ನಿರ್ಧಾರ ಒಂದ್ ಕಡೆ ಆಗಿದೆ, ಒಂದ್ ಕಡೆ ರಾಜಕೀಯ ನಾಯಕರ ನಿರ್ಧಾರ ಒಂದ್ ಕಡೆ ಆಗಿದೆ, ಇನ್ನೊಂದ್ ಕಡೆ ಸರ್ಕಾರದ ನಿರ್ಧಾರದ ಬಗ್ಗೆಯೂ ಕೂಡ ಅಂದ್ರೆ 331 ಜಾತಿಗಳನ್ನ ಹೆಚ್ಚಾಗಿ ಸೇರಿಸಲಾಗಿದೆ. ಅದರಲ್ಲೂ ಕೂಡ ಲಿಂಗಾಯತ ಸಮುದಾಯದಲ್ಲಿ ಕೂಡ ಹೆಚ್ಚಿನ ಜಾತಿಗಳನ್ನ ಸೇರಿಸಲಾಗಿದೆ ಅನ್ನುವಂಥದ್ದು ಕೂಡ ಆಕ್ರೋಶ ಮಠಾಧೀಶರಲ್ಲಿ ವ್ಯಕ್ತ ಆಗ್ತಿದೆ. ಅವೆಲ್ಲವನ್ನ ಸರಿಪಡಿಸಿದ್ದೀವಿ ಅನ್ನುವಂಥದ್ದು ಸರ್ಕಾರ ಹೇಳ್ತಿದೆ. ಇನ್ನ ಕೇವಲ 2 ದಿವಸಗಳು ಉಳಿದಿದೆ. ನಿರಂತರವಾದಂತಹ ಸಭೆಗಳು ಲಿಂಗಾಯತ ಸಮುದಾಯದಲ್ಲಿ ನಡೀತಾ ಇದೆ. ಬೇರೆ ಬೇರೆ ಜಾತಿಗಳ ಸಮುದಾಯದ ನಾಯಕರುಗಳು, ಮಠಾಧೀಶರುಗಳು ಸಭೆಯನ್ನ ಮಾಡಿ ಅಂತಿಮ ಹಂತದಲ್ಲಿ ತಮ್ಮ ತಮ್ಮ ಸಮುದಾಯಗಳಿಗೆ ಯಾವ ರೀತಿಯಾದಂತಹ ಸಂದೇಶವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂತಿಮವಾದಂತಹ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ರೆಹಮಾನ್, ಥ್ಯಾಂಕ್ ಯು ಹರೀಶ್.